ಕಾವೇರಿ ಬಾಲ ಎಷ್ಟೇ ದೂರ ಆದರೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಇಬ್ಬರು ಹತ್ರನೇ ಆಗ್ತಾ ಬರ್ತಾ ಇದ್ದಾರೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನೀಲ್ ಲೈಫ್ ಸ್ಟೈಲ್. ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಈ ಸಾರಿಕಾ ಇವ್ರ ಮನೆಗೆ ಬಂದಿರ್ತಾಳೆ, ಸರಳ ಮನೆಗೆ ಬಂದ್ಬಿಟ್ಟು ಒಂದಿಷ್ಟು ಸುಮ್ಮನೆ ಇಲ್ಲಿ ಏನೇನೋ ಎಲ್ಲ ಬೆಂಕಿಗಳ ಹಚ್ಚ ಮಾತಾಡ್ತಾ ಇರ್ತಾಳೆ. ಸೊ ಅದೆಲ್ಲ ರಾಣಿಗೆ ಇಷ್ಟ ಆಗ್ತಾ ಇರಲ್ಲ ಅವ್ರು ಮಾತಾಡೋದು. ಅಲ್ಲ ನಮ್ಮ ಅಮ್ಮನ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀರಾ, ನನ್ನ ಫ್ರೆಂಡಿಗೆ ಕೂಡ ಫ್ರೆಂಡ್ ಆಗಿದ್ದೀರಾ ನೀವು, ಅಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇನಿಲ್ಲ ರಾಣಿ, ನಿಮ್ಮ ಅಮ್ಮನ್ನೇ ನಾನು ಹುಡುಕ ಬಂದಿರೋದು ಅಂತ ಕೂಡ ಹೇಳ್ತಾಳೆ. ಹಾಗೆ ಹೇಳಿ ಬ್ಯಾಗಲ್ಲಿ ಚಾಕ್ಲೇಟ್ನ ಏನೋ ತಗೋ ರಾಣಿ ಅಂತೇಳಿ ಕೊಡೋಕ್ಕೆ ಹೋಗ್ತಾಳೆ. ಆಮೇಲೆ ಅದಾದಮೇಲೆ ಕೊಡೋಕ್ಕೆ ಹೋಗಲ್ಲ, ತಿರ್ಗಾ ಒಂದು ಕಾರ್ಡ್ ಇರುತ್ತೆ, ವಿಸಿಟಿಂಗ್ ಕಾರ್ಡು, ಅದನ್ನ ತಗೊಂಡು ಸರಳಾಗೆ ಕೊಡ್ತಾರೆ. ಕಾವೇರಿ ಏನಾದ್ರು ಬಂದರೆ ನನಗೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು. ಸರಳ ಯಾವುದು ಬೆನಿಫಿಟ್ ಇಲ್ದಲೆ ಮಾಡೋದಿಲ್ಲ. ಆವಾಗ ಇದರಿಂದ ನಮಗೇನು ಪ್ರಯೋಜನನೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತೆ ಯಾವಾಗಾದರೂ ಸಪ್ರೇಟ್ ಸಿಗಿ ಏನು ಪ್ರಯೋಜನ ಅಂತ ಹೇಳ್ತೀನಿ ಅಂತ ಸಾರಿಕಾ ಹೇಳ್ತಾಳೆ. ಸೊ ಹಂಗಂದು ಹೊರಟ್ಬಿಡ್ತಾಳೆ ಅವಳು. ಇನ್ನು ಇಲ್ಲಿ ಒಂದು ಕಡೆ ಅಜ್ಜಿ, ಅಲ್ಲ ಕಣೆ ಇವಳಿಂದ ನಮಗೇನಾದರೂ ಉಪಯೋಗ ಇದೆಯೇನೆ, ಹಾಗಾದರೆ ಇದೆ ಅಂತ ಅನಿಸುತ್ತೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಅದು ಆದಮೇಲೆ ಇಲ್ಲಿ ಒಂದು ಕಡೆ ಇನ್ನು ಫೋನ್ ಮಾಡಿರ್ತಾಳಲ್ಲ ಕಾವೇರಿ ಅವ್ರ ಅಣ್ಣಂಗೆ, ಪೊಲೀಸ್ನವ್ರು ಎದುರಿಗಿರ್ತಾರಲ್ವ, ಅದಕ್ಕೋಸ್ಕರ ಏನಾಯಿತು ಅದಕ್ಕೆ ಯಾಕೆ ಫೋನ್ ಕಟ್ ಮಾಡಿದ್ರಿ ಅಂತ ಗೂಗ್ಲಿ ಕೇಳ್ತಾನೆ. ಕೇಳಿದ ತಕ್ಷಣ ಅಲ್ಲಿ ಪೊಲೀಸ್ನವ್ರು ಏನಾದ್ರು ಇದ್ರೇನೋ ಅಂತ ಅನಿಸುತ್ತೆ, ನನ್ನಿಂದ ಅಣ್ಣನಿಗೆ ತುಂಬಾ ತೊಂದರೆ ಆಗ್ತಿದೆ ಗೂಗ್ಲಿ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ, ಫೋನ್ನ ಕಟ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕಾವೇರಿ. ಇಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿರಿ, ಯಾವುದೇ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅಲ್ಲಿ ಯಾವ ಥರ ಪರಿಸ್ಥಿತಿಲಿ ಇರ್ತಾರೋ ಏನೋ, ಮತ್ತೆ ಟ್ರೈ ಮಾಡ್ತೀರಾ ಫೋನ್ನ ಅಂತ ಗೂಗ್ಲಿ ಕೇಳ್ತಾನೆ. ಹಂಗೆ ಅಂದ ತಕ್ಷಣವೇ ಇಲ್ಲ ಬೇಡ, ಇವಾಗ ಏನಾದ್ರು ಫೋನ್ ಮಾಡಿದ್ರೆ ಮತ್ತೆ ಸಿಗಾಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕಾವೇರಿ ಹೇಳ್ತಾಳೆ. ಸೊ ಅದಾದಮೇಲೆ ಸರಿ ಆಯಿತು ಅಂತ ಹೇಳಿ ಕಾವೇರಿ ಹೋಗೋಣ ಅಂತ ಹೊರಡ್ತಾಳೆ. ಹೊರಟ ತಕ್ಷಣ ಮತ್ತೆ ಹಿಂದಕ್ಕೆ ತಿರುಗಿಬಿಟ್ಟು ಇವನೆಲ್ಲೋದ ಬಾಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಕೇಳಿದ ತಕ್ಷಣ ಆವಾಗ ಗೂಗ್ಲಿ ಅದಕ್ಕೆ ಹೇಳ್ಬೇಕೋ ಬೇಡವೋ ನನಗೊಂದು ಅರ್ಥ ಆಗ್ತಿಲ್ಲ, ಅಣ್ಣ ಡೈಲಿ ನೈಟ್ ಆಯಿತು ಅಂತಂದರೆ ರಾಣಿಗೆ ನೈಟ್ ಸತ್ತಿನ ಮುಂದೆ ಹೋಗಿ, ಅಂದರೆ ಮನೆ ಮುಂದೆ ಹೋಗಿ ನಿಂತ್ಕೊತಾನೆ, ನೈಟೆಲ್ಲ ಕಾವಲಾಗಿ ಕಾಯ್ತಾನೆ ರಾಣಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳ್ಬಿಟ್ಟು ಯಾಕೆ ನಮ್ಮ ರಾಣಿಗೆ ಏನಾಗಿದೆ ಅಂತೇಳಿ ಕೇಳಿದಾಗ, ರಾಣಿಗೆ ಏನೂ ಆಗಿಲ್ಲ, ಆದರೆ ರಾಣಿ ನಿನ್ನ ಮಗಳು ಅಂತೇಳಿ ಆ ವರ್ಧನ್ಗೆ ಗೊತ್ತಾಗ್ಬಿಟ್ಟಿದೆ, ಸೊ ಹಾಗಾಗಿ ಒಂದು ಸರಿ ತೊಂದರೆ ಕೂಡ ಕೊಡೋಕ್ಕೆ ಬಂದಿದ್ದರು, ಸೊ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಹೋಗ್ತಾನೆ. ಸೊ ಅಷ್ಟರಲ್ಲಿ ಸಾರಿಕಾ ಇನ್ನೇನು ಹೋಗ್ತೀನಿ ಅಂತ ಹೊರಗಡೆ ಬರ್ತಾಳೆ. ಅಲ್ಲಿ ಸಿಗರೇಟ್ ಸೇದ್ಕೊಂತ ಬಾಲ ನಿಂತಿರ್ತಾನೆ. ಇನ್ಸ್ಪೆಕ್ಟರ್ ಇದ್ಕೊಂಡು ಸಿಗರೇಟ್ ಸೇದೋದಾಗಲ್ಲ ಅಂತಂದರೆ ಪಿ ಸಿಗಳು ಯಾಕೆ ಸರ್ ಸೇದಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಆ ಸಾರಿಕಾ ಬಂದ ತಕ್ಷಣವೇ ಆ ಸಿಗರೇಟ್ನ ಕೆಳಗಡೆ ಹಾಕಿ ಕಾಲಲ್ಲಿ ತಿಕ್ಬಿಟ್ಟು ಸುಮ್ಮನೆ ನಿಂತ್ಕೊತಾನೆ. ಸೊ ಇವಳು ಹೋಗಿ ತಪ್ಕೊಬಿಡ್ತಾಳೆ ಅವನ್ನ. ತಪ್ಕೊಂಡ ತಕ್ಷಣವೇ ರಾಣಿ ಹಿಂದೆನೇ ಬರ್ತಾಳೆ. ಹಿಂದೆನೇ ಬಂದು ಅದನ್ನು ನೋಡ್ತಾಳೆ, ಆ ದೃಶ್ಯನ ತಪ್ಕೊಂಡಿರೋದನ್ನ. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಫ್ರೆಂಡ್ನ ತಪ್ಕೊಂಡಿರೋದು ನೋಡಿ. ಆದರೆ ಬಾಲ ಮಾತ್ರ ಅವಳು ಹಗ್ ಮಾಡಿರೋದು ಅಷ್ಟೇ, ಅವನು ಹಗ್ ಮಾಡ್ಕೊಂಡಿರಲ್ಲ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾಳೆ ರಾಣಿ. ಸೊ ಅಬ್ಸರ್ವ್ ಮಾಡಿಬಿಟ್ಟು, ಬಲ ಎಲ್ಲೋಗಿದೆ ನೀನು, ತುಂಬ ಟೆನ್ಷನ್ ಆಗಿತ್ತು, ನನ್ನ ಫೋನ್ ಬೇರೆ ರಿಸೀವ್ ಮಾಡ್ತಾ ಇರಲಿಲ್ಲ, ಸೊ ಎಲ್ಲೋಗಿದೆ ನೀನು ಅಂತೇಳಿ ತುಂಬಾ ಟೆನ್ಷನಿಂದ ಕೇಳ್ತಾ ಇರ್ತಾಳೆ. ಸೊ ಅದನ್ನು ರಾಣಿ ನೋಡಿಬಿಟ್ಟು ತುಂಬಾ ಕೋಪಗೊಂಡು ಅಲ್ಲಿಗೆ ಓಡೋಗ್ಬಿಟ್ಟು ಕೈನ ಕೊಸರಾಕ್ಬಿಟ್ಟು ತೆಗಿ, ನನ್ನ ಫ್ರೆಂಡ್ನೇ ತಪ್ಕೊಂತೀಯ ನೀನು ಅಂತ ಹೇಳ್ಬಿಟ್ಟು ತೆಗಿಸ್ತಾಳೆ. ಸೊ ಅದಾದಮೇಲೆ ಅವಳು ಸಾರಿಕಾ ಹಿಂಗೆ ನೋಡ್ತಾಳೆ ರಾಣಿಗೆ, ಅಂದರೆ ನಾನು ಹಗ್ ಮಾಡ್ಕೊಂಡ್ರೆ ಇವಳಿಗೆ ಇಷ್ಟೊಂದು ಕೋಪ ಬಂತು ಅಂತ ಹೇಳಿ. ಸೊ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯ ಸಾರಿಕಾ, ಯಾಕೆ ಬಂದೆ ಅಂತೇಳಿ ಬಾಲ ಕೇಳ್ತಾನೆ. ಕೇಳಿದ ತಕ್ಷಣ ನಿನ್ನೆ ಹುಡ್ಕೊಂಡು ಬಂದೆ ಅಂತೇಳಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ರಾಣಿ ಇದ್ಕೊಂಡು, ಫ್ರೆಂಡ್ ಇವರು ಸುಳ್ಳು ಹೇಳ್ತಿದ್ದಾರೆ, ನಮ್ಮ ಮನೆಗೆ ಬಂದು ಒಳಗಡೆ ಕಾವೇರಿನ ಹುಡ್ಕೊಂಡು ಬಂದೆ, ನನ್ನ ಕಾವೇರಿ ಕ್ಲಾಸ್ಮೇಟು, ಕಾವೇರಿ ಜೊತೆಗೆ ನಾನು ಓದಿದ್ದು ಅಂತೇಳಿ ಹೇಳಿದರು, ಇವಾಗ ನೋಡಿದ್ರೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಂತೇಳಿ ಹೇಳ್ತಿದ್ದಾರೆ, ಇವರು ಸುಳ್ಳು ಹೇಳ್ತಿದ್ದಾರೆ ಫ್ರೆಂಡ್ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಅವ್ರು ಸಾರಿಕಾ ಇದ್ಕೊಂಡು, ನೋಡು ಬಲ ಇವಳು ಇಷ್ಟು ಚಿಕ್ಕ ಹುಡುಗಿ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ಅಂತ, ಇವಳಿಗೆ ಆಲ್ರೆಡಿ ನಾನು ಫ್ರೆಂಡ್ ಅಲ್ವಾ, ಅದಕ್ಕೆ ಇವಳಿಗೆ ಈಗೋ ಬಂತೇನೋ, ನನ್ನ ಫ್ರೆಂಡ್ನ ಫ್ರೆಂಡ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾಳೆ. ಆವಾಗ ಬಾಲ ಇದ್ಕೊಂಡು ಸಾರಿಕಾನ ಬಿಟ್ಕೊಡ್ತಾನಲ್ಲಿ. ನೋಡು ಸಾರಿಕಾ, ಸಣ್ಣ ಮಗು ಅವಳು,
ಅವಳು ಹಂಗೆಲ್ಲ ಸುಳ್ಳು ಹೇಳಲ್ಲ ಅನ್ನೋದು ನನಗೆ ಚೆನ್ನಾಗಿ ನಂಬಿಕೆ ಇದೆ. ರಾಣಿ ಆ ಥರ ಹುಡುಗಿ ಅಲ್ವೇ ಅಲ್ಲ. ಅವಳ ಮೇಲೆಲ್ಲ ಯಾಕೆ ಹೋಗ್ತಾ ಇದೆಯಾ, ಸಣ್ಣ ಮಗಳ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿನಗೆ ಅಂತೇಳಿ ಬೈತಾನೆ ಬಾಲ. ಸೊ ಬೈದ ತಕ್ಷಣ ಸಾರಿಕನ್ಗೆ ಇನ್ನೂ ಕೋಪ ಬರುತ್ತೆ. ಕೋಪ ಬಂದುಬಿಟ್ಟು, ಈ ರೀತಿ ಎಲ್ಲ ಹೇಳ್ಬೇಡ ಸಾರಿಕಾ, ನೀನು ಇಲ್ಲಿಗೇನಕ್ಕೆ ಬರೋಕ್ಕೆ ಬಂದೆ, ಅವಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ಸೊ ಹೇಳಿದ ತಕ್ಷಣ ರಾಣಿ ಇದ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಆಗ ಈ ಸಾರಿಕಾ ಒಂದು ಬೆಂಕಿ ಹಾಕ್ತಾಳಲ್ಲಿ. ಏನು ಇಕ್ತಾಳೆ ಅಂತಂದರೆ, ನಿಮ್ಮಪ್ಪ ಬಾಲನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆಯಿಂದ ಗೂಗ್ಲಿ ಎಲ್ಲ ವಿಷಯನೂ ಹೇಳ್ತಾ ಇದ್ದಾನೆ, ನಮ್ಮ ರಾಣಿಗೆ ಏನಾಯಿತು ಅಂತ ಹೇಳ್ಬಿಟ್ಟು. ಏನೂ ಆಗಿಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಬೇಡಿ. ಆ ವರದ ಒಂದು ಸರಿ ಏನು ಮಾಡ್ದೆ ಗೊತ್ತಾ, ರಾಣಿನೇ ನಿನ್ನ ಮಗಳು ಅಂತ ಗೊತ್ತಾಗ್ಬಿಟ್ಟು ಅಟ್ಯಾಕ್ ಮಾಡಿಸಿದ್ನ ರೌಡಿಗಳನ್ನ ಹೋಗಿ ಬಾಲಣ್ಣ ಚೆನ್ನಾಗಿ ಹೊಡೆದು ಚೆನ್ನಾಗಿ ಆ ರೌಡಿಗಳಲ್ಲಿ ಹೇಳ್ಕೊಂಡು ಹೋಗಿ ಆ ಬಾಲನ ಮುಂದೆ ನಿಲ್ಲಿಸ್ಬಿಟ್ಟು, ವರ್ಧನ ಮುಂದೆ ನಿಲ್ಲಿಸ್ಬಿಟ್ಟು ಚಾಲೆಂಜ್ ಹಾಕಿ ಬಂದಿದ್ದಾರೆ, ನನ್ನ ಮಗಳು ನನ್ನ ಹೆಂಡ್ತಿನ ಯಾವುದೇ ಕಾರಣಕ್ಕೂ ಅವ್ರ ಸುದ್ದಿಗೆ ಬರಬೇಡ, ಅವ್ರ ಸುದ್ದಿಗೆ ಬಂದರೆ ನಿಮ್ಮನ್ನೆಲ್ಲ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಅಂತೇಳಿ. ನಾನಿದ್ದೀನಿ, ನನ್ನ ಹೆಂಡ್ತಿಗೂ ನನ್ನ ಮಗಳಿಗೆ ಇಬ್ರಿಗೂ ಕಾವಲಾಗಿ ನಿಂತಿರ್ತೀನಿ, ಅವ್ರ ಸುದ್ದಿಗೆ ಬರಬೇಡ ನೀನು ಅಂತ ವಾರ್ನ್ ಮಾಡಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಗೂಗ್ಲಿ. ಹಂಗಂದ ತಕ್ಷಣ ಇಲ್ಲಿ ಇವಳಿದ್ಕೊಂಡು, ಹಾಗಾದರೆ ಇಷ್ಟೊಂದೆಲ್ಲ ಚೇಂಜ್ ಆಗಿದೆನಾ ಬಾಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಚೇಂಜು ಅನ್ನೋದಕ್ಕಿಂತ ಅವರು ತಪ್ಪು ಅವ್ರಿಗೆ ಅರಿವಾಗಿದೆ. ಯಾಕೆ ಅಂದರೆ ಆ ವರ್ಧನ ಪ್ರೀತಿಲೇ ಮುಳುಗ್ಬಿಟ್ಟಿದೆ ನಮ್ಮ ಅಣ್ಣ ಅಂತ. ಆ ವರ್ಧ ಏನು ಅಂತ ಗೊತ್ತಾದಮೇಲೆ ಅವ್ರ ಜೊತೆ ಹೋಗೋದು ಬಿಟ್ಟರು. ಸೊ ತುಂಬಾ ಚೇಂಜ್ ಆಗಿದ್ದಾರೆ ಅದಕ್ಕೆ ಇವಾಗ ಅವರು ಅಂತ ಕೂಡ ಗೂಗ್ಲಿ ಎಲ್ಲ ವಿಷಯನೂ ಹೇಳ್ತಾನೆ ಕಾವೇರಿ ಹತ್ರ. ಕಾವೇರಿಗೆ ಒಂದು ಕಡೆ ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಸರಿ ಕಾವೇರಿನ ಸೇಫ್ ಮಾಡಬೇಕಾದಾಗ ನಿನ್ನ ಸೇಫ್ ಮಾಡೋದಷ್ಟೇ ನನಗೆ ಮುಖ್ಯ ಅಂತ ಹೇಳಿರ್ತಾನಲ್ಲ, ಅದೊಂದು ಮಾತನ್ನ ನೆನಪು ಮಾಡ್ಕೊತಾಳೆ. ಸೊ ಅದಾದಮೇಲೆ ಒಂದ್ಸರಿ ಅವ್ರ ಅಣ್ಣ ಮತ್ತು ಕಾವೇರಿ ಇಬ್ಬರು ಹೋಗ್ಬೇಕಾದಾಗ, ನೋಡು ನಾನೀಗ ಹೇಳ್ತಿರೋದನ್ನ ಕೇಳಿಸ್ಕೊ, ಕಾವೇರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ಬಾಲ ಇದ್ದೇ ಇರ್ತಾನಂತ ಕೂಡ ಹೇಳಿರ್ತಾನೆ. ಆ ಮಾತು ಕೂಡ ನೆನಪು ಮಾಡ್ಕೊತಾಳೆ. ಸೊ ಅದನ್ನು ನೆನಪು ಮಾಡಿಕೊಂಡು ಏನಾದರೂ ಸ್ವಲ್ಪ ಚೇಂಜ್ ಆಗಬಹುದು ಅಂತ ನಾನು ಅನ್ಕೊತೀನಿ. ಏಕೆಂದರೆ ಅವನೇನಂತ ಕಾವೇರಿಗೆ ಗೊತ್ತಾಯಿತು. ಇನ್ನು ಇಲ್ಲಿ ಒಂದು ಕಡೆ ಅಪ್ಪ ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ, ನಮ್ಮ ಅಪ್ಪ ಆಗೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಫ್ರೆಂಡ್ ಇವರು, ನಮ್ಮಪ್ಪ ತುಂಬ ಕೆಟ್ಟೋರು ಅಂತೇಳಿ ತುಂಬಾ ಕೋಪ ಮಾಡ್ಕೊತಾಳೆ ರಾಣಿ. ಆವಾಗ ಸಾರಿಕಾ ಇದ್ಕೊಂಡು, ಸುಮ್ಮನೆ ಆಗಂದೆ, ಹೇಗೆ ಊಹೆ ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಮತ್ತೆ ಪ್ಲೇಟ್ನ ತಿರುವಾಕ್ಬಿಡ್ತಾಳೆ. ಅವಳಿಗೆ ಒಂದು ವೀಕ್ನೆಸ್ ಸಿಕ್ತು. ಅಂದರೆ ಬಾಲನ್ ಕಂಡ್ರೆ ರಾಣಿಗೆ, ಬಾಲ ಅಂತಂದರೆ ಅಂದರೆ ಅಪ್ಪ ಅಂದರೆ ಅವಳಿಗೆ ಆಗೋದಿಲ್ಲ. ಸೊ ಬಾಲನೇ ಅಪ್ಪ ಅಂತ ಗೊತ್ತಾದರೆ ನಾನು ಆರಾಮಾಗಿ ಇವರಿಬ್ಬರನ್ನ ದೂರ ಮಾಡ್ಬೋದಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿರ್ತಾಳೆ. ಸೊ ಬಾಲ ಬೈತಾನೆ, ಏನಕ್ಕೆ ಈ ರೀತಿಯೆಲ್ಲ ಹೇಳ್ತಾ ಇದೆಯಾ ಆ ಮಗು ಎದುರಿಗೆ, ನಿನಗೆ ಹೆಂಗೆ ಗೊತ್ತು ಈ ಮಗು ನನ್ನ ಮಗಳು ಅಂತ ಹೇಳ್ಬಿಟ್ಟು ಅಂಥೇಳಿ. ಸೊ ಸುಮ್ಮನೆ ಆಗಿ ಹೇಳ್ದೆ ಬಾಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ನಡಿ ನಿನ್ನ ಮನೆ ಕಡೆ ಅಂತ ಕೂಡ ಹೇಳ್ತಾನೆ ಬಾಲ. ಸೊ ಇಲ್ಲಿ ಒಂದು ಕಡೆ ಸತ್ಯಣ್ಣ ತುಂಬ ಬೇಜಾರು ಮಾಡಿಕೊಂಡು ಪಾಸ್ಪೋರ್ಟ್ಗಳ ಎರಡೂ ಕೈಯಲ್ಲಿ ಇಟ್ಕೊಂಡು, ನನ್ನ ತಂಗಿ ಸಂಬಂಧ ಹಾಗೆ ನನ್ನ ಸೊಸೆ ಸಂಬಂಧ ಎರಡೂ ನಾನು ದೂರ ಮಾಡ್ಕೋಬೇಕಲ್ಲ, ಹೇಗೆ ನಾನು ಇವರಿಬ್ಬರನ್ನ ದೂರ ಮಾಡ್ಕೊಳ್ಳೋದು ಅಂತ ತುಂಬಾ ನೊಂದ್ಕೊತಾ ಇರ್ತಾನೆ. ಸೊ ನೊಂದ್ಕೊಳ್ಳೋದ್ಕಿಂತ ತುಂಬಾ ಫೀಲ್ ಮಾಡ್ಕೊತಾನೆ. ಅಷ್ಟರಲ್ಲೇ ಅಲ್ಲಿಗೆ ಸೀನಾ ಬರ್ತಾನೆ. ಯಾಕೋ ಬಾರೋ ಮನೆಗೆ ಹೋಗೋಣ, ಇನ್ನೂ ಟೈಮ್ ಆಗಿಲ್ವೇನೋ, ತುಂಬ ಹೊತ್ತಾಯಿತು ಬಾ ಹೋಗೋಣ ಅಂತೇಳಿ ಸೀನಾ ಕರೀತಾನೆ. ಆಗ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದಾಗ, ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊತಿದ್ದೀಯ ಅಂದಾಗ, ತುಂಬ ಬೇಜಾರಾಗ್ತಿದೆ ಸೀನಾ. ಯಾಕೆ ಅಂತಂದರೆ ನನ್ನ ತಂಗಿನ ಇನ್ಮೇಲೆ ನನ್ನ ಸಂಬಂಧದಲ್ಲೇ ಇರಲ್ವಲ್ಲ ಅವಳು, ನನ್ನ ಸೊಸೆ ಅವಳು ಕೂಡ ಇಲ್ಲಿ ಇರೋದಿಲ್ಲ, ಅವರಿಬ್ಬರ ಸಂಬಂಧ ನಾನು ಇಬ್ಬರನ್ನ ದೂರ ಮಾಡ್ಕೊತಿದ್ದೀನಿ ಕಣೋ. ಅವ್ರು ಇಲ್ಲೆಲ್ಲೋ ಇರಲ್ಲ ಕಣೋ, ಅವ್ರು ಬೇರೆ ದೇಶಕ್ಕೆ ಹೊರಟೋಗ್ತಾರೆ. ಇನ್ಮೇಲೆ ಈ ಅಣ್ಣನ ನೋಡಬೇಕು ಅಂತಂದರೆ ನನ್ನ ತಂಗಿಗೆ ಸಾಧ್ಯನೇ ಆಗಲ್ವಲ್ಲೋ, ನನ್ನ ಸೊಸೆನ ನಾನು ನೋಡಬೇಕಂದ್ರೂ ನನಗೆ ಸಾಧ್ಯನೇ ಆಗಲ್ವಲ್ಲೋ. ಯಾಕೆ ತುಂಬ ಬೇಜಾರಾಗ್ತಿದೆ ಕಣೋ ಸೀನಾ. ಇವರಿಬ್ಬರು ನಾನು ಹೇಗೋ ಬಿಟ್ಟಿರೋದು, ಎಲ್ಲೋ ಬಿಡು ಪಕ್ತೂರಲ್ಲಿ ಇದ್ದಾರೆ, ಹೋಗಿ ನೋಡ್ಕೊಬರೋಣ ಅಂತಂದರೆ ಅವ್ರು ಹೋಗ್ತಿರೋದು ಬೇರೆ ದೇಶಕ್ಕೆ ಕಣೋ, ತುಂಬ ಬೇಜಾರಾಗ್ತಿದೆ ಕಣೋ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೊತಾನೆ. ಸೊ ಸೀನಾ ಇದ್ಕೊಂಡು, ಏನು ಮಾಡೋಕ್ಕಾಗಲ್ಲ ಕಣೋ ಸತ್ಯ, ಧೈರ್ಯ ತಂದ್ಕೊ, ಏನು ಮಾಡೋಕ್ಕಾಗುತ್ತೆ, ಈಗಿರೋ ಸಿಚುವೇಶನ್ಸ್ನ ನಾವು ಹೇಗಾದರೂ ಮಾಡಿ ಫೇಸ್ ಮಾಡಲೇಬೇಕು, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಸತ್ಯ ಅಂತ ಹೇಳ್ಬಿಟ್ಟು ಸೀನಾ ಕೂಡ ಧೈರ್ಯನ ಹೇಳ್ತಾನೆ. ಅದೇಗೋ ನಾನು ಟೆನ್ಷನ್ ಮಾಡ್ಕೊಳ್ದಲ್ಲೇ ಇರಲಿ, ಇವರಿಬ್ಬರು ನಾನು ಹೇಗೋ ಬಿಟ್ಟಿರಲಿ, ಅಲ್ಲ ಇವ್ರ ಸಂಬಂಧನೇ ನಾನು ತೊಳ್ಕೊತಿದ್ದೀನಲ್ವೋ ಅಂಥೇಳಿ ತುಂಬ ಬೇಜಾರು ಮಾಡಿಕೊಂಡು, ಸರಿ ಆಯಿತು ಈಗ 1 ಲಕ್ಷ ರೂಪಾಯಿ ದುಡ್ಡು ಬೇರೆ ಜೋಡಿಸ್ಬೇಕು, ನಾನು ಹೊರಡ್ತೀನಿ ಅಂತಾಳೆ. ಬ್ಯಾಗ್ ತೊಗೊಂಡು ಲಕ್ಷ ಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬಂದುಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ತುಂಬ ಬೇಜಾರು ಮಾಡಿಕೊಂಡು ಬಂದು ನಿಂತಿರ್ತಾನೆ ಯಾರು, ಬಾಲ. ಆವಾಗ ಹಿಂದೆನೇ ಬರ್ತಾಳೆ ರಾಣಿ.
ಫ್ರೆಂಡ್ ನನಗೆ ಅಪ್ಪ ನೀನು ಅಪ್ಪ ಅಂತೆ, ನೀನು ಅಪ್ಪ ಆಗೋದು ನನಗಿಷ್ಟ ಇಲ್ಲ, ನನ್ನ ಫ್ರೆಂಡ್ ಅಷ್ಟೇ ನೀನು ಅಂತೇಳಿ ಕೋಪ ಮಾಡ್ಕೊತಾಳೆ. ಬಿಡು ರಾಣಿ, ನನ್ನ ಫ್ರೆಂಡೇನೆ, ಅವ್ರು ಸುಮ್ಮನೆ ಆಗಿ ಹೇಳಿದ್ದಾರೆ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಬಾಲ ತುಂಬ ಸಮಾಧಾನ ಮಾಡ್ತಾನೆ ರಾಣಿನ. ಆದರೆ ನಮ್ಮಪ್ಪ ತುಂಬ ಕೆಟ್ಟೋರು ಅಂಥೇಳಿ ಹೇಳಿದಾಗ ಬಾಲ ತುಂಬ ನೊಂದ್ಕೊಂಡು, ಹೌದು ರಾಣಿ ನಿಮ್ಮಪ್ಪ ತುಂಬ ಕೆಟ್ಟೋರು ಅಂತ ಹೇಳ್ಬಿಟ್ಟು ಅವನೇ ಅಳ್ತಾ ಇರ್ತಾನೆ ಮನಸ್ಸಲ್ಲಿ. ಸೊ ಫ್ರೆಂಡ್, ಯಾಕೆ ನೀವು ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ, ನೀವು ಧೈರ್ಯವಾಗಿರಿ, ಯಾಕೆ ಅಳ್ತಾ ಇದ್ದೀರಾ ಅಂತೇಳಿ ಹೇಳಿದಾಗ, ಇಲ್ಲ ರಾಣಿ ನಾನು ಧೈರ್ಯವಾಗೇ ಇದ್ದೀನಿ ಅಂದಾಗ, ಅಮ್ಮ ಸಿಕ್ಕಿದ್ರ ಫ್ರೆಂಡ್, ಅಮ್ಮನ್ನ ಹುಡುಕ್ತಾ ಇದ್ದೀರಾ ಅಂತೇಳಿ ಕೇಳ್ತಾಳೆ. ಹೌದಮ್ಮ, ಅಮ್ಮನ್ನ ಹುಡುಕ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾನೆ. ಸೊ ಹತ್ರ ಬಾಯಿಲಿ ಅಂತೇಳಿ ಶರ್ಟ್ನ ಹಿಡ್ಕೊಂಡು ಅವನ ಮೂಸ್ಗೆ ಅಂದರೆ ಮುಖದ ಹತ್ರ ಅವರ ಅಪ್ಪನ ಮುಖನ ತಗೊತಾಳೆ, ನೋಡ್ತಾಳೆ. ಸೊ ಅವನು ಸಿಗರೇಟ್ ಹೊಡೆದಿರ್ತಾನೆ. ಯಾಕೆ ಫ್ರೆಂಡ್ ಸಿಗರೇಟ್ ಹೊಡೆದಿದ್ದೀರಾ ನೀವು, ಈ ಥರ ಕೆಟ್ಟ ಚಳಿ ಎಲ್ಲ ಮಾಡ್ತೀರಾ ನೀವು ಅಂಥೇಳಿ ಹೇಳಿದಾಗ, ಸಾರಿ ಪುಟ್ಟಿ, ಸಾರಿ ರಾಣಿ ಅಂತೇಳಿ ಕಿವಿನ ಹಿಡ್ಕೊಂಡು ಸಾರಿ ಕೇಳ್ತಾನೆ. ಮತ್ತು ಇನ್ಯಾವತ್ತೂ ಸಿಗರೇಟ್ ಹೊಡೆಯಲ್ಲ ತಾನೆ ಅಂತೇಳಿ ಪ್ರಾಮಿಸ್ ಕೂಡ ಮಾಡಿಸ್ಕೊತಾಳೆ ಅವ್ರ ಅಪ್ಪನ ಕೈಲಿ. ಇಲ್ಲ ರಾಣಿ ಪ್ರಾಮಿಸ್, ನಾನು ಇನ್ಯಾವತ್ತೂ ಸಿಗರೇಟ್ ಹೊಡೆಯಲ್ಲ ಅಂತ ಕೂಡ ಪ್ರಾಮಿಸ್ನ ಮಾಡ್ತಾನೆ. ಸೊ ಪ್ರಾಮಿಸ್ ಎಲ್ಲ ಆದಮೇಲೆ ನಮ್ಮಪ್ಪ ತುಂಬ ಕೆಟ್ಟವರು, ನಮ್ಮಪ್ಪನ ಜೊತೆ ಇರೋದು ನನಗಿಷ್ಟ ಇಲ್ಲ, ನಮ್ಮಪ್ಪನಿಗೂ ನಿನಗೆ ಹೋಲ್ಸೋದು ಬೇಡ, ಏಕೆಂದರೆ ನೀವು ತುಂಬ ಒಳ್ಳೆಯವರು ಫ್ರೆಂಡ್ ಅಂತ ಕೂಡ ಹೇಳ್ತಾಳೆ ರಾಣಿ. ಹೌದಮ್ಮ, ನಿಮ್ಮಪ್ಪ ತುಂಬ ಕೆಟ್ಟವರು ಅಂತ ಕೂಡ ತುಂಬ ಹೇಳ್ತಾ ಇರ್ತಾನೆ. ಸೊ ಇವಾಗ ನೀನು ಸಂತೋಷವಾಗಿರ್ಬೇಕಲ್ವಾ, ನಗಬೇಕಲ್ವಾ, ನಗು ನೀನು, ಈ ಥರ ಫೀಲಿಂಗಲ್ಲಿದ್ದರೆ ನಿಮ್ಮಮ್ಮ ಬಂದರೆ ನಿಮ್ಮಮ್ಮ ನೋಡಿ ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ನಗಿಸ್ತಾ ಇರ್ತಾನೆ. ಸೊ ಅಷ್ಟರಲ್ಲೇ ಅವ್ರ ಮಾವ ಬಂದುಬಿಡ್ತಾರೆ ಸತ್ಯಣ್ಣ. ಅವರಿಬ್ಬರು ನಗೋದನ್ನ ನೋಡಿ ಹುರ್ಕೊಂತಾನೋ ಇಲ್ಲ ಅಂತಂದರೆ ಇವರಿಬ್ಬರನ್ನ ದೂರ ಮಾಡ್ಬೇಕಂತಲೇ ಸತ್ಯಣ್ಣ ಇದು ಮಾಡ್ತಾರೋ ಗೊತ್ತಿಲ್ಲ ಆಗಲಿ. ರಾಣಿ ಯಾಕೆ ಇಲ್ಲಿ ನಗ್ತಾ ನಿಂತಿದ್ಯಾ, ನಡಿ ಒಳಗಡೆ ಅಂತ ಬೈದ್ಬಿಡ್ತಾನೆ. ಆವಾಗ ಪಾಪ ರಾಣಿ ಒಳಗಡೆ ಅದೇ ಹೋಗ್ತಾಳೆ. ತಿರ್ಗಾ ಸತ್ಯ, ನೀನು ಯಾಕೋ ಇಲ್ಲಿದ್ಯಾ, ನಿನ್ಗೆ ಯಾವ ಜವಾಬ್ದಾರಿ ನಾನು ವಹಿಸಿರೋದು, ನನ್ನ ತಂಗಿ ನೋಡ್ಕೊ ಅಂತ ಕಳ್ಸಿದ್ರೆ ಇಲ್ಲಿಂತಿದೆಯಲ್ಲ ನೀನು ಅಂದರೆ, ಯಾಕೋ ಸತ್ಯ ನನ್ನ ಮಗಳನ್ನ ನನ್ನ ದೂರ ಮಾಡ್ತಲೇ ಇರ್ತೀಯ ಯಾವಾಗ್ಲೂ ಅಂತೇಳಿ ಕೇಳ್ತಾನೆ. ನೋಡು, ನನ್ನ ಮಗಳು ನೀನು ಮಗಳಲ್ಲ, ಅವಳು ನನ್ನ ಸೊಸೆ ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ತಂಗಿನ ನೋಡ್ಕೊ ಹೋಗು ಅಂತ ಬೈದ್ಬಿಡ್ತಾನೆ. ಸೊ ಅವಾಗ ತುಂಬ ಬೇಜಾರು ಮಾಡಿಕೊಂಡು ಮುಂದಕ್ಕೆ ಹೊರಟು ಬರ್ತಾನೆ. ಈ ಸಾರಿಕಾ ಒಬ್ಬರನ್ನ ಕಾವಲಿಟ್ಟಿರ್ತಾಳಲ್ಲ, ಅಯ್ಯಮ್ಮ ಪ್ರತ್ಯಕ್ಷ ಆಗ್ತಾಳೆ ಇಲ್ಲಿ, ಅಂದರೆ ಆ ವಿಷಯ ಅವಳಿಗೆ ಗೊತ್ತಾಯಿತು ಅಂತ ಅರ್ಥ ಅಲ್ಲಿಗೆ. ಸೊ ಇಲ್ಲಿ ಒಂದು ಕಡೆ ಸಾರಿಕಾ ಕೋಪ ಮಾಡಿಕೊಂಡು ಮನೆಗೆ ಬಂದು ಕೂತ್ಕೋತಾಳೆ. ಅವ್ರ ಅಣ್ಣ ಇದ್ಕೊಂಡು, ಯಾಕೆ ಇಷ್ಟೊಂದು ಉರ್ಕೊಂಡಿದ್ಯಾ, ಏನಾಯ್ತು ಹೋಗಿರೋ ಕೆಲಸ ಅಂತ ಹೇಳಿ ಕೇಳಿದಾಗ, ಅಣ್ಣ ಏನಾಗಬೇಕು, ಒಂದು ವಿಷಯ ಗೊತ್ತಾ, ಆ ರಾಣಿನೇ ನನ್ನ ತಲೆ ಕೆಳಗೆ ಮಾಡಿಬಿಟ್ಲು, ಆ ಬಾಲನ್ನು ಎದುರಿಗೆ ನನ್ನ ಕೆಟ್ಟೊಳಂಗೆ ಮಾಡಿದ್ಲು ಅಂಥೇಳಿ ಹೇಳಿದಾಗ, ಏನೇ ಹೇಳ್ತಿದ್ಯಾ ಅಂದರೆ, ಹೌದು ಅಣ್ಣ, ನಾನು ಬಾಲನ್ಗೆ ಯಾವತ್ತೂ ಕೆಟ್ಟಳಾಗಬಾರ್ದು, ತುಂಬ ಒಳ್ಳೆಯಳಾಗಿ ಇರಬೇಕು ಅಂತ ನಾನು ಅಂದ್ಕೊಂಡ್ರೆ ನನ್ನ ಈ ರೀತಿ ಮಾಡಿಬಿಟ್ಲಲ್ಲ ಅವಳು ಅಂತಂದಾಗ, ಏನು ಹೇಳ್ತಿದ್ಯಾ ಅಂದಾಗ ನಡೆದಿರೋದೆಲ್ಲ ಹೇಳ್ತಾಳೆ. ಅಂದರೆ ಇವರು ನಮ್ಮ ಅಮ್ಮನ್ನ ಹುಡ್ಕೊಂಡು ಬಂದಿದ್ರು ಅಂತ ನಮ್ಮ ಹತ್ರ ಸುಳ್ಳು ಹೇಳಿದರು, ನಿಮ್ಮ ಹತ್ರ ನೋಡಿದ್ರೆ ನಿನ್ನ ಹುಡ್ಕೊ ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ ಅಂತೇಳಿ ಅವಳು ನನ್ನ ಸಿಗಾಕ್ಸ್ಬಿಟ್ಲು ಅಣ್ಣ ಅಂತೇಳಿ ಹೇಳ್ತಾಳೆ. ಆಗ ವರ್ಧ ನಗ್ತಾ ಇರ್ತಾನೆ. ಸೊ ನನ್ನ ಅವನೆದುರಿಗೆ ಕೆಟ್ಟಳನೂ ಮಾಡಿದ್ದಾಳೆ, ಅವಳನ್ನ ನಾನು ಹೇಗೆ ದೂರ ಮಾಡ್ತೀನಿ ನೋಡು ಅಂತ ಕೂಡ ಹೇಳ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ತುಂಬ ಚೆನ್ನಾಗಿರುತ್ತೆ. ಇವರಿಬ್ಬರು ಗಂಡ ಹೆಂಡತಿ ಒಂದಾಗ ಟೈಮ್ ಹತ್ರ ಬಂದಿದೆ. ಏಕೆಂದರೆ ಕಾವೇರಿ ಕೂಡ ಬಾಲ ತುಂಬ ಒಳ್ಳೆಯನಂತ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು.